ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಬೂದಿ ಮುಚ್ಚಿರೋ ಕೆಂಡ ತರ ಇರೋ ಮಿಡಲ್ ಈಸ್ಟ್ ಸಂಘರ್ಷ ಯಾವಾಗ ಬೇಕಾದ್ರೂ ಕೂಡ ಕಿಡಿ ಹತ್ಕೊಂಡು ಭಗ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ಒಂದ್ ಕಡೆ ಸಾವಿರಾರು ಪಾಕ್ ಸೈನಿಕರು ಮಿಡಲ್ ಈಸ್ಟ್ ಕಡೆಗೆ ಹೋಗ್ತಾ ಇದ್ದಾರೆ. ಅತ್ತ ಇರಾನ್ ಟಿವಿ ಸ್ಟುಡಿಯೋಗಳಲ್ಲಿ ಆಂಕರ್ಗಳು ವಿಚಿತ್ರವಾಗಿ ಬಂದೂಕೆಲ್ಲ ಹಿಡ್ಕೊಂಡು ಯುದ್ಧ ಪಾಠ ಮಾಡ್ತಿದ್ದಾರೆ ಅಲ್ಲಿ ಇರಾನ್ ಜನಕ್ಕೆ. ಇನ್ನು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ರಸ್ತೆ ನಮಾಜ್ ಬ್ಯಾನ್ ಹಾಗೂ ಬುಲ್ಡೋಸರ್ ಆಪರೇಷನ್ ವಿರುದ್ಧ ದೊಡ್ಡ ಗಲಭೆನೇ ಆಗಿದೆ. ಸುವೇಂದು ಅಧಿಕಾರಿ ಫುಲ್ ಆಕ್ಷನ್ ಗಿಳಿದಿದ್ದಾರೆ. ಈಗ ಎಲ್ಲವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲು ಮಿಡಲ್ ಈಸ್ಟ್ ನಲ್ಲಿ ಏನಾಗ್ತಿದೆ ಅಂತ ನಿಮಗೆ ತಿಳಿಸ್ಬಿಡ್ತೀವಿ. ಇಡೀ ಜಗತ್ತನ್ನ ಕಾಡ್ತಿರೋದಲ್ವಾ ಇದು, ಫಸ್ಟ್ ಅಲ್ಲೇ ತಿಳ್ಕೋಬೇಕು ನಾವು. ಇರಾನ್ ಅಮೆರಿಕ ನಡುವಿನ ಸಂಘರ್ಷ ಮತ್ತೆ ತೀವ್ರಗೊಳ್ಳುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಅದಕ್ಕೆ ಬೇಕಾಗಿ ಪೂರಕ ಘಟನೆಗಳು ಆಗ್ತಾ ಇವೆ. ಈಗ ಸಾವಿರಾರು ಸೈನಿಕರನ್ನ ಪಾಕಿಸ್ತಾನ ಮಿಡಲ್ ಈಸ್ಟ್ಗೆ ಕಳಿಸ್ತಾ ಇದೆ. ಇರಾನ್ ಮೇಲೆ ಅಮೆರಿಕ ದಾಳಿಗೆ ತಯಾರಿ ಮಾಡಿಕೊಳ್ತಿದೆ ಅನ್ನೋ ವರದಿ ಬಂದ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಪಾಕ್ ಸೌದಿ ರಕ್ಷಣಾ ಒಪ್ಪಂದದ ಅನ್ವಯ ಈಗ ಪಾಕ್ ತನ್ನ 8,000 ಸೈನಿಕರನ್ನ ಸೌದಿ ಅರೇಬಿಯಾಗೆ ಕಳಿಸ್ಕೊಟ್ಟಿದೆ ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, 16 ಫೈಟರ್ ಜೆಟ್ಗಳನ್ನ ಕೂಡ ಸೌದಿಗೆ ಕಳಿಸಿದೆ. ಅದರಲ್ಲಿ ಬಹುತೇಕ ಚೀನಾ ತಯಾರಿಸಿರೋ JF-17 ಫೈಟರ್ ಜೆಟ್ಗಳೇ ಇರಬಹುದು ಅಂತ ಹೇಳಲಾಗ್ತಿದೆ. ಹಾಗೆ ಚೈನೀಸ್ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಅನ್ನ ಮತ್ತು 2 ಡ್ರೋನ್ ಸ್ಕ್ವಾಡ್ರನ್ ಗಳನ್ನ ಕೂಡ ಕಳಿಸ್ಕೊಟ್ಟಿದೆ. ಇವುಗಳೊಂದಿಗೆ ಇನ್ನೂ ಅಗತ್ಯ ಬಿದ್ದರೆ ಹೆಚ್ಚಿನ ಸೈನಿಕರನ್ನ ಕಳಿಸ್ಕೊಡೋಕೆ ಪಾಕ್ ಮುಂದಾಗಿದೆ. ಪಾಕ್ ಭದ್ರತಾ ಅಧಿಕಾರಿಗಳೇ ಈ ಮಾಹಿತಿ ಕೊಟ್ಟಿದ್ದಾರೆ ಅಂತ ರಾಯ್ಟರ್ಸ್ ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಈ ಸಂಘರ್ಷ ಜೋರಾಗಿ ಸೌದಿ ಮೇಲೆ ದಾಳಿಯಾದ್ರೆ ಅದನ್ನ ರಕ್ಷಿಸೋಕೆ ಅಂತ ಪಾಕ್ ಈ ಕ್ರಮ ತಗೊಂಡಿದೆ. ಇನ್ನು ನಿಯೋಜನೆಗೆ ತಗುಲೋ ಖರ್ಚನ್ನೆಲ್ಲ ಸೌದಿನೇ ಭರಿಸ್ತಾ ಇರೋದು. ಬಾಡಿಗೆ ಸೈನಿಕರನ್ನ ಕಳಿಸಿರೋದು ಪಾಕಿಸ್ತಾನ. ವಿಶೇಷ ಅಂದ್ರೆ ಈ ರಕ್ಷಣಾ ಒಪ್ಪಂದದ ಅಡಿಯಲ್ಲಿ ಫ್ಯೂಚರ್ ನಲ್ಲಿ ಸೌದಿಯಲ್ಲಿ ಪಾಕ್ 80,000 ಸೈನಿಕರನ್ನ ನಿಯೋಜನೆ ಮಾಡೋ ಸಾಧ್ಯತೆ ಇದೆ ಬಾಡಿಗೆಗೆ. ಆ ರೀತಿ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ಈ ಹಿಂದೆ ಕೂಡ ಸೌದಿ ಮೇಲೆ ದಾಳಿಯಾದಾಗ ಪಾಕ್ ಸೌದಿಗೆ ಫೈಟರ್ ಜೆಟ್ ಗಳನ್ನ ಕಳಿಸ್ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಈ ರಿಪೋರ್ಟ್ ಬಂದಿದೆ. ಏನು ಮಿಡಲ್ ಈಸ್ಟ್ ಸಂಘರ್ಷಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಇರಾನ್ ಹೊಸ ಪ್ರಪೋಸಲ್ ಅನ್ನ ರೆಡಿ ಮಾಡಿ ಅಮೆರಿಕ ಕಳಿಸಿದೆ. ಇರಾನ್ ಮತ್ತು ಅಮೆರಿಕ ನಡುವೆ ಮಧ್ಯಸ್ಥಿಕೆ ವಹಿಸಿರೋ ಪಾಕಿಸ್ತಾನ ಈ ಪರಿಷ್ಕೃತ ಪ್ರಸ್ತಾವವನ್ನ ಅಮೆರಿಕಗೆ ತಲುಪಿಸಿದೆ. ಇದನ್ನ ಇರಾನ್ ವಿದೇಶಾಂಗ ವಕ್ತಾರ ಇಸ್ಮಾಯಿಲ್ ಬಕಾಯಿ ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನಮ್ಮ ಅಭಿಪ್ರಾಯಗಳನ್ನ ಪಾಕಿಸ್ತಾನದ ಮೂಲಕ ಅಮೆರಿಕಗೆ ತಲುಪಿಸಿದ್ದೀವಿ ಅಂತ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರಲ್ಲ, ಒಪ್ಪಂದಕ್ಕೆ ಬಂದ್ರೆ ಸರಿಯಿಲ್ಲ ಅಂದ್ರೆ ಇರಾನ್ ಸರ್ವನಾಶ ಮಾಡ್ಬಿಡ್ತೀನಿ ಅಂತ ಹೇಳಿ. ಅಲ್ಲದೆ ಇರಾನ್ ಮೇಲೆ ಮತ್ತೆ ದಾಳಿ ಮಾಡಕ್ಕೆ ಅಮೆರಿಕ ಒಳಗೊಳಗೆ ಭಾರಿ ಸ್ಕೀಮ್ ಹಾಕ್ತಿದೆ ಅಂತಾನೂ ರಿಪೋರ್ಟ್ಸ್ ಬಂದಿದ್ವು. ಯುದ್ಧ ಇನ್ನೇನು ಆಗೇ ಹೋಯ್ತು, 2ನೇ ರೌಂಡ್ ಶುರುವಾಯಿತು ಅಂತ ವಾತಾವರಣ ಇತ್ತು. ಇದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಇನ್ನು ಇರಾನ್ ಮೇಲೆ ಹಾಕಿರೋ ಆಯಿಲ್ ಬ್ಯಾನ್ ಅಂದ್ರೆ ಆಯಿಲ್ ಸ್ಯಾಂಕ್ಷನ್ಸ್ ಅನ್ನ ಟೆಂಪರರಿ ಆಗಿ ತೆಗೆದು ಹಾಕೋಕೆ ಅಮೆರಿಕ ಈಗ ರೆಡಿ ಆಗಿದೆ. ಮಾತುಕತೆ ನಡೀತಾ ಇರೋ ಟೈಮ್ ನಲ್ಲಿ ಈ ವಿನಾಯಿತಿಯನ್ನ ಕೊಡೋಕೆ ಅಮೆರಿಕ ಹೊಸ ಡ್ರಾಫ್ಟ್ ರೆಡಿ ಮಾಡಿದೆ ಅಂತ ಇರಾನ್ನ ತಸ್ನೀಮ್ ರಿಪೋರ್ಟ್ ಮಾಡಿದೆ. ಆದ್ರೆ ಇರಾನ್ ಮಾತ್ರ ಎಲ್ಲಾ ಸ್ಯಾಂಕ್ಷನ್ ಗಳನ್ನ ಪೂರ್ತಿಯಾಗಿ ರಿಮೂವ್ ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದೆ. ಸದ್ಯಕ್ಕೆ ಫೈನಲ್ ಡೀಲ್ ಆಗೋವರೆಗೂ ಆಫೀಸ್ ಆಫ್ ಫಾರಿನ್ ಅಸೆಟ್ಸ್ ಕಂಟ್ರೋಲ್ ಸ್ಯಾಂಕ್ಷನ್ಸ್ ನಿಂದ ಟೆಂಪರರಿ ರಿಲೀಫ್ ಕೊಡ್ತೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಇದರ ಬೆನ್ನಲ್ಲೇ ಸುದ್ದಿ ಬೆನ್ನಲ್ಲೇ ಮತ್ತೆ ತೈಲ ಬೆಲೆ ಸ್ವಲ್ಪ ಡ್ಯಾನ್ಸ್ ಮಾಡಿ ಸ್ವಲ್ಪ ಕೆಳಗೆ ಬಂದಿದೆ. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆ ಬ್ರೆಂಟ್ ಕ್ರೂಡ್ ಆಯಿಲ್ ನ ಬೆಲೆ $108 ಇಳಿದಿತ್ತು. ಹಾಗಂತ ಸ್ಟೇಬಲ್ ಏನಿಲ್ಲ. ಇದು 107, 108, 110, 111, 109 ಈ ರೇಂಜ್ ನಲ್ಲಿದೆ. ಆದ್ರೆ ಇರಾನ್ ಇಲ್ಲಿ ಬರೀ ಪ್ರಪೋಸಲ್ ಕಳ್ಸ್ಕೊಂಡು ಸುಮ್ಮನೆ ಕೂತಿಲ್ಲ, ಯುದ್ಧಕ್ಕೆ ತಯಾರಿ ಕೂಡ ಮಾಡ್ತಿದ್ದಾರೆ. ಇರಾನ್ನ ಸರ್ಕಾರಿ ಟಿವಿಯಲ್ಲಿ ಸುದ್ದಿ ಓದೋ ಆಂಕರ್ಗಳೇ ಟಿವಿ ಸ್ಟುಡಿಯೋದಲ್ಲಿ ಬಂದೂಕನ್ನ ಹಿಡಿದು ಅದರ ಬಗ್ಗೆ ಪಾಠ ಮಾಡ್ತಿದ್ದಾರೆ. ಇಸ್ರೇಲ್ ಮತ್ತು ಅಮೆರಿಕ ಜೊತೆಗಿನ ಯುದ್ಧ ಭೀತಿ ನಡುವೆ ಈ ಟ್ರೆಂಡ್ ಶುರುವಾಗಿದೆ. ಸಾಮಾನ್ಯ ಜನರಿಗೂ ಬಂದೂಕು ಬಳಸೋ ಟ್ರೈನಿಂಗ್ ಅನ್ನ ಲೈವ್ ಆಗಿ ಕೊಡ್ತಾ ಇದ್ದಾರೆ. ಟೆಹರಾನ್ನ ಬೀದಿಗಳಲ್ಲಿ ಮಹಿಳೆಯರಿಂದ ಹಿಡಿದು ಮಕ್ಕಳ ತನಕ ಎಲ್ರಿಗೂ ಶಸ್ತ್ರಾಸ್ತ್ರ ತರಬೇತಿ ಕೊಡಲಾಗ್ತಿದೆ. ಈ ನಡೆಯನ್ನ ಇರಾನ್ ಸಮರ್ಥನೆ ಕೂಡ ಮಾಡ್ಕೊಂಡಿದೆ. ದೇಶದ ರಕ್ಷಣಾ ವಿಚಾರದಲ್ಲಿ ಜನರನ್ನ ಯುದ್ಧಕ್ಕೆ ರೆಡಿ ಮಾಡ್ತಾ ಇದೀವಿ, ತಪ್ಪೇನು ಅಂತ. ಇನ್ನೂ ಆಶ್ಚರ್ಯ ಅಂದ್ರೆ ಈ ಅಭಿಯಾನಕ್ಕೆ ಈಗ ಆಲ್ರೆಡಿ 3.1 ಕೋಟಿ ಜನ ನಾಗರಿಕರು ಜಾಯಿನ್ ಆಗಿದ್ದಾರೆ ಅಂತ ರಿಪೋರ್ಟ್ ಆಗಿದೆ ಮಿಲಿಟರಿ ಟ್ರೈನಿಂಗ್ ಪಡೆಯಕ್ಕೆ. ಏನು ಸ್ನೇಹಿತರೆ, ಮಧುರೈ, ಕನ್ಯಾಕುಮಾರಿ, ರಾಮೇಶ್ವರಂ, ಅನಂತ ಪದ್ಮನಾಭ ಸ್ವಾಮಿ ಎಲ್ಲ ಸೇರಿ ತಮಿಳುನಾಡು, ಕೇರಳದ ಎಲ್ಲ ಪ್ರದೇಶಗಳಿಗೆ ಯಾತ್ರೆ ಹೋಗೋದಿರುತ್ತೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಕನ್ನಡ ಟೂರ್ ಮ್ಯಾನೇಜರ್ ಇಲ್ಲಿಂದ ಹೊರಟು ವಾಪಸ್ ಬಂದು ನಿಮ್ಮನ್ನ ಮನೆ ತಲುಪಿಸೋ ತನಕ ಕೂಡ ನಿಮ್ ಜೊತೆಗಿರ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಸೀನಿಯರ್ ಸಿಟಿಸನ್ಸ್ ಇದ್ರೆ ಸ್ಪೆಷಲ್ ಕೇರ್ ಇರುತ್ತೆ. ಏನೋ ಈಗ ಭಾರತ ಸಂಪೂರ್ಣವಾಗಿ ನಕ್ಸಲ್ ಮುಕ್ತವಾಗಿದೆ ಅಂತ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಘೋಷಣೆ ಮಾಡಿದ್ದಾರೆ. 2026 ಮಾರ್ಚ್ 31 ಒಳಗಡೆ ನಕ್ಸಲಿಸಮ್ ಅನ್ನ ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡ್ತೀವಿ ಅಂತ ಅಮಿತ್ ಶಾ ಭರವಸೆ ಕೊಟ್ಟಿದ್ರು, ಘೋಷಣೆ ಮಾಡಿದ್ರು, ಡೆಡ್ ಲೈನ್ ಕೂಡ ಹಾಕೊಂಡಿದ್ರು. ಛತ್ತೀಸ್ಗಢದ ಬಸ್ತರ್ ನಲ್ಲಿ ಈಗ ಮಾತನಾಡಿರೋ ಅಮಿತ್ ಶಾ ಅಂದ್ರೆ ಈ ನಕ್ಸಲಿಸಮ್ ನ ಕೇಂದ್ರ ಸ್ಥಾನ ಬಸ್ತರ್ ಅಥವಾ ಅದರ ಒಂದು
ಕೇಂದ್ರ ಬಿಂದು ಅಂತ ಅನ್ಕೊಳ್ಳಿ. ಪವರ್ ಸೆಂಟರ್ ನಕ್ಸಲ್ಗಳ ಪಾಲಿಗೆ ಬಸ್ತರ್ ಅಲ್ಲಿ ನಿಂತು ಮಾತನಾಡಿದ್ದಾರೆ. ಮಾರ್ಚ್ 31ರ ಡೆಡ್ ಲೈನ್ ಒಳಗಡೆ ಟಾರ್ಗೆಟ್ ಅಚೀವ್ ಆಗಿದೆ ಅಂತ ಹೇಳಿದ್ದಾರೆ. ಇದರ ಸಂಪೂರ್ಣ ಕ್ರೆಡಿಟ್ ಭದ್ರತಾ ಪಡೆಗಳಿಗೆ ಸಲ್ಲಬೇಕು ಅಂತ ಹೇಳಿದ್ದಾರೆ. ಫುಲ್ ಎದೆ ತಟ್ಟಿಬಿಟ್ಟು ಹೇಳಿದ್ದಾರೆ ಅಮಿತ್ ಶಾ. 50 ವರ್ಷಗಳ ನಕ್ಸಲ್ ಸಮಸ್ಯೆಯನ್ನ ಯೋಧರು ಕೇವಲ 3-4 ವರ್ಷಗಳಲ್ಲಿ ಮುಗಿಸಿದ್ದಾರೆ. ಈಗ ಮುಂದಿನ 5 ವರ್ಷದಲ್ಲಿ ಬಸ್ತರ್ ಅನ್ನ ಹೈಲಿ ಡೆವಲಪ್ಡ್ ಬುಡಕಟ್ಟು ಪ್ರದೇಶ ಮಾಡೋದು ನಮ್ಮ ಹೊಸ ಟಾರ್ಗೆಟ್ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಅಲ್ಲಿನ 70 CAPF ಕ್ಯಾಂಪ್ಗಳನ್ನ ಜನ ಸುವಿಧಾ ಕೇಂದ್ರಗಳನ್ನಾಗಿ ಬದಲಾಯಿಸಿ ರೇಷನ್, ಬ್ಯಾಂಕ್, ಹೆಲ್ತ್ ಕೇರ್ ಸರ್ವಿಸಸ್ ಸೇರಿ 370ಕ್ಕೂ ಅಧಿಕ ಸರ್ಕಾರಿ ಸ್ಕೀಮ್ಗಳನ್ನ ಜನರಿಗೆ ನೇರವಾಗಿ ತಲುಪಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಈ ಆಪರೇಷನ್ ನಲ್ಲಿ ಪಾಲ್ಗೊಂಡಿದ್ದ DRG ಮತ್ತು ಕೋಬ್ರಾ ಪಡೆಗಳ ಶೌರ್ಯವನ್ನ ಶಾ ಕೊಂಡಾಡಿದ್ದಾರೆ. ಕೋಲ್ಕತ್ತಾದ ಪಾರ್ಕ್ ಸರ್ಕಸ್ ಪ್ರದೇಶದಲ್ಲಿ ಭಾನುವಾರ ಪ್ರತಿಭಟನೆ ವೇಳೆ ಹಿಂಸಾಚಾರ ಆಗಿತ್ತು. ಪೊಲೀಸರು CRPF ಯೋಧರ ಮೇಲೆ ದಾಳಿಯಾಗಿತ್ತು. ಇದನ್ನೀಗ ಬಂಗಾಳ ಸರ್ಕಾರ ಫುಲ್ ಸೀರಿಯಸ್ ಆಗಿ ತಗೊಂಡಿದೆ. ಸಿಎಂ ಸುವೇಂದು ಅಧಿಕಾರಿ ಗಲಭೆಕೋರರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಹಿಸಲ್ಲ ಅಂತ ಹೇಳಿದ್ದಾರೆ. ಕಾಶ್ಮೀರದಲ್ಲಿ ಕಲ್ಲು ತೂರಾಟ ನಿಂತಂತೆ ಬಂಗಾಳದಲ್ಲೂ ಕೂಡ ನಿಲ್ಲಲೇಬೇಕು. ಪೊಲೀಸರ ಕೈಕಟ್ಟಿ ಹಾಕೋ ಹಳೆಯ ಕಾಲ ಈಗ ಮುಗಿದು ಹೋಗಿದೆ ಅಂತ ಸುವೇಂದು ಗುಡುಗಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಆಕ್ಷನ್ ಅಂತ ಹೇಳಿದ್ದಾರೆ. ಅಂದಹಾಗೆ ಏನಾಗಿತ್ತು ಅಂದ್ರೆ, ರಸ್ತೆ ಮೇಲಿನ ನಮಾಜ್ ಬ್ಯಾನ್ ಮಾಡಿದಕ್ಕೆ, ಬುಲ್ಡೋಸರ್ ಕಾರ್ಯಾಚರಣೆಗಳನ್ನ ನಡೆಸಿದ್ದಕ್ಕೆ ಅದನ್ನ ವಿರೋಧಿಸಿ ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡಲಾಗ್ತಿತ್ತು. ಆ ವೇಳೆ ಪೊಲೀಸರು ಕಾನೂನು ಸುವ್ಯವಸ್ಥೆ ಕಾಪಾಡಕ್ಕೆ ಅಲ್ಲಿ ಡ್ಯೂಟಿಯಲ್ಲಿದ್ರು. ಆಗ ಪೊಲೀಸರ ಮೇಲೇನೆ ಕಲ್ಲು ತೂರಾಟ ಮಾಡಲಾಯಿತು. 10 ಪೊಲೀಸರು ಹಾಗೂ 3 CRPF ಸಿಬ್ಬಂದಿ ಗಾಯಗೊಂಡ್ರು. ಅಲ್ಲದೆ CRPF ಬಸ್ ಮೇಲೂ ಕೂಡ ಕಲ್ಲು ತೂರಿ ದುಷ್ಕರ್ಮಿಗಳು ಜಖಂ ಮಾಡಿದ್ದಾರೆ. ಕಡೆಗೆ ಪೊಲೀಸರು ಭಾರಿ ಲಾಠಿ ಚಾರ್ಜ್ ನಡೆಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಸದ್ಯ ಈ ಪ್ರಕರಣ ಸಂಬಂಧ ಈವರೆಗೆ 40 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಹಾಗೆ ಧರ್ಮದ ಹೆಸರಲ್ಲಿ ನಡೆಯೋ ವಿಧ್ವಂಸಕ ಕೃತ್ಯಗಳನ್ನ ಯಾವುದೇ ಕಾರಣಕ್ಕೂ ಸಹಿಸಲ್ಲ ಅಂತ ಎಂದು ಹೇಳಿದ್ದಾರೆ. ನಮ್ಮ ಸರ್ಕಾರದ ಫೋಕಸ್ ಕೂಡ ಎಜುಕೇಶನ್ ಮೇಲೆ ಇರುತ್ತೆ. ಹಾಗಾಗಿ ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ಧರ್ಮ ಆಧಾರಿತ ಈ ಅಲವೆನ್ಸಸ್ ಅನ್ನ, ಅಂದ್ರೆ ಗ್ರಾಂಟ್ಗಳನ್ನ, ದುಡ್ಡು ಹಂಚೋದನ್ನ ಧರ್ಮಾಧಾರಿತವಾಗಿ ಮಾಡಲ್ಲ, ಸ್ಟಾಪ್ ಮಾಡ್ತೀವಿ. ಇಮಾಮ್ಗಳಿಗೂ, ಮುಸ್ಲಿಂ ಇಮಾಮ್ಗಳಿಗೂ ಹಂಚಲ್ಲ, ಹಿಂದೂ ಪುರೋಹಿತರಿಗೂ ದುಡ್ಡನ್ನ ಹಂಚಲ್ಲ. ಧರ್ಮಾಧಾರಿತವಾಗಿ ಕೆಲಸ ಮಾಡೋದು ನಮ್ಮ ಕೆಲಸ ಅಲ್ಲ, ಎಜುಕೇಶನ್ ಮೇಲೆ ಫೋಕಸ್ ಮಾಡ್ತೀವಿ, ಸರ್ಕಾರದ ಕೆಲಸ ಅದು ಅಂತ ಸುವೇಂದು ಅಧಿಕಾರಿ ಘೋಷಿಸಿದ್ದಾರೆ. ಪಾಕ್ನ ಲಷ್ಕರ್ ಉಗ್ರನೊಬ್ಬ ಜಮ್ಮು ಕಾಶ್ಮೀರದಲ್ಲಿ ದಾಳಿ ಮಾಡೋಕೆ ಬಂದು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡಿರೋ ವಿಚಾರ ಬೆಳಕಿಗೆ ಬಂದಿದೆ. ಉಗ್ರ ಮೊಹಮ್ಮದ್ ಉಸ್ಮಾನ್ ಜಟ್ ಅಲಿಯಾಸ್ ಚೈನೀಸ್ NIA ತನಿಖೆ ವೇಳೆ ಶಾಕಿಂಗ್ ವಿಚಾರವನ್ನು ಬಾಯ್ಬಿಟ್ಟಿದ್ದಾನೆ. ಕಾಶ್ಮೀರದ ರಿಯಲ್ ಲೈಫ್ ನೋಡಿ ಮೈಂಡ್ ಚೇಂಜ್ ಆಯ್ತಂತೆ. ಮಾಹಿತಿ ತಿಳ್ಕೊಂಡು ಶ್ರೀನಗರದಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡೆ ನಾನು ಅಂತ ಉಗ್ರ ಹೇಳ್ಕೊಂಡಿದ್ದಾನೆ. ಅಲ್ಲದೆ ಹೇರ್ ಟ್ರಾನ್ಸ್ಪ್ಲಾಂಟ್ ನಂತರ ಈ ಉಗ್ರ ಪಂಜಾಬ್ನ ಮಾಲೆಕೋಟ್ಲಾಗೆ ಹೋಗಿ ಅಲ್ಲಿ ಟರ್ಕಿಶ್ ಶೋಗಳನ್ನ ನೋಡ್ತಾ ಇಂಗ್ಲಿಷ್ ಕಲಿಯೋಕ್ಕೂ ಕೂಡ ಟ್ರೈ ಮಾಡ್ತಾ ಇದ್ದ ಅಂತೆ. ಶ್ರೀನಗರ ಪೊಲೀಸರು ಈತ ಮತ್ತು ಅಬು ಹುರೈರಾ ಅನ್ನೋ ಇನ್ನೊಬ್ಬ ಉಗ್ರನನ್ನ ಅರೆಸ್ಟ್ ಮಾಡಿದ್ದಾರೆ. NIA ವಿಚಾರಣೆ ನಡೆಸ್ತಾ ಇದೆ. ಭೂಮಿಲಿ ಬದುಕದೇನಕ್ಕೆ, ಸಾಯ್ಬೇಕು ಆಮೇಲೆ ಮೇಲೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಹೇಳಿ ಫೈಟ್ ಮಾಡೋರು ಉಗ್ರರು ಇವರು. ತಲೆಗೆ ಕೂದಲಿದ್ರೇನು ಇಲ್ಲ ಅಂದ್ರೇನು, ಅಷ್ಟೊಂದು ಟೆನ್ಷನ್ ಹಾಕಿತ್ತಾನೆ ಕೂದಲಿನ ಬಗ್ಗೆ. ಉಗ್ರ ಆಗಿರೋದಲ್ಲದೆ ಅದ್ರ ನಡುವೆ ನನಗೆ ಆ ಉಗ್ರನ ಜಾಬ್, ಆ ಡೆಸಿಗ್ನೇಷನ್ ನಡುವೆ ಕೂದಲು ಬಗ್ಗೆ ಕೂಡ ತಲೆಬಿಸಿ ಮಾಡೋಷ್ಟು ಪುರ್ಸೋದು ಸಿಕ್ಕಿದೆಯಲ್ಲ. ಟ್ರಾನ್ಸ್ಪ್ಲಾಂಟೇಷನ್, ಅದು ಕೂಡ ಭಾರತಕ್ಕೆ ಬಂದು ಪಾಕಿ ಉಗ್ರ. PM ನರೇಂದ್ರ ಮೋದಿ ಸ್ವೀಡನ್ ಪ್ರವಾಸ ಮುಕ್ತಾಯಗೊಳಿಸಿ ಈಗ ನಾರ್ವೆನಲ್ಲಿ ಲ್ಯಾಂಡ್ ಆಗಿದ್ದಾರೆ. ನಾರ್ವೆ ಪ್ರಧಾನಿ ಯೋನಸ್ ಗೋರ್ ಸ್ಟೂರಾ ಏರ್ಪೋರ್ಟ್ಗೆ ಹೋಗಿ PM ಅನ್ನ ವೆಲ್ಕಮ್ ಮಾಡಿದ್ದಾರೆ. ಅವರೊಂದಿಗೆ PM ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದ್ದಾರೆ. 2 ದೇಶಗಳ ಸಂಬಂಧವನ್ನ ಗ್ರೀನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಮಟ್ಟಕ್ಕೆ ಅಪ್ಗ್ರೇಡ್ ಮಾಡೋಕೆ ಇಬ್ರು ಒಪ್ಕೊಂಡಿದ್ದಾರೆ. ಅಂದ್ರೆ ಕ್ಲೀನ್ ಎನರ್ಜಿ, ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಸಹಯೋಗ ಎಲ್ಲ ಇರುತ್ತೆ. ನಂತರ ಮೋದಿ ನಾರ್ವೆಯ ಅತ್ಯುನ್ನತ ಪ್ರಶಸ್ತಿ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ರಾಯಲ್ ನಾರ್ವೇಜಿಯನ್ ಆರ್ಡರ್ ಆಫ್ ಮೆರಿಟ್ ಅದನ್ನ ಪಡೆದಿದ್ದಾರೆ. ಅದನ್ನ ಅವರಿಗೆ ಕೊಡಲಾಗಿದೆ PMಗೆ. ಇನ್ನು ಮೇ 19ರ ತನಕ ಮೋದಿ ನಾರ್ವೆನಲ್ಲೇ ಇರ್ತಾರೆ. ಕೇರಳ CM ಆಗಿ ಕಾಂಗ್ರೆಸ್ನ VD ಸತೀಶನ್ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಕೇರಳ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಪ್ರಮಾಣ ವಚನ ಬೋಧಿಸಿದ್ದಾರೆ. CM ಸತೀಶನ್ ಜೊತೆಗೆ ರಮೇಶ್ ಚೆನ್ನಿತ್ತಾಲ ಸೇರಿ 20 ಶಾಸಕರು ಕೂಡ ಮಂತ್ರಿಗಳಾಗಿ ಸಂಪುಟ ಸೇರಿದ್ದಾರೆ. ಈ ಪೈಕಿ ಕಾಂಗ್ರೆಸ್ನ ಮಿತ್ರ ಪಕ್ಷ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ 5 MLAಗಳು ಮಂತ್ರಿಗಳಾಗಿದ್ದಾರೆ. ಆದರೆ ರಾಹುಲ್ ಗಾಂಧಿ ಅಂಡ್ ಫ್ಯಾಮಿಲಿಯ ಅತ್ಯಾಪ್ತ KC ವೇಣುಗೋಪಾಲ್ಗೆ ಈ ಕ್ಯಾಬಿನೆಟ್ ನಲ್ಲಿ ಸ್ಥಾನ ಸಿಕ್ಕಿಲ್ಲ. ಅವರು MP ಇದ್ದಾರೆ. CM ರೇಸ್ ನಲ್ಲೂ ಕೂಡ ಮುಂಚೂಣಿಯಲ್ಲಿದ್ರು. ಆದ್ರೆ ಅವರು ಅಲ್ಲೇ ಹೈಕಮಾಂಡ್ ಲೆವೆಲ್ ನಲ್ಲಿ ಇರ್ತೀನಿ ಅಂತ ಡಿಸೈಡ್ ಮಾಡಿದ್ದಾರೆ ಅಂತ ಕಾಣುತ್ತೆ. ನಾನು CM ರೇಸ್ ನಲ್ಲಿ ಇದ್ದವನು ಮಂತ್ರಿ ಅಂತ ಆಗೋದು ಅಂತ ಹೇಳಿ. ಇನ್ನು ಕಾರ್ಯಕ್ರಮದಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು, ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಾದ್ರಾ, ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ರು. ಹಾಗೆ ಕೇರಳದ ಹಿಂದಿನ CM ಪಿಣರಾಯಿ ವಿಜಯನ್, ಕೇರಳ ಬಿಜೆಪಿ ಅಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಸೇರಿ ಹಲವರಿದ್ರು. ಅಧಿಕಾರಕ್ಕೆ ಬರ್ತಿದ್ದ ಹಾಗೆ VD ಸತೀಶನ್ ದೊಡ್ಡ ಘೋಷಣೆ ಮಾಡಿದ್ದಾರೆ. ಕೇರಳದಲ್ಲಿ ಜೂನ್ 15ರಿಂದ ಮಹಿಳೆಯರು ಉಚಿತ ಬಸ್ ಪ್ರಯಾಣ ಮಾಡಬಹುದು
ಅಂತ ಅನೌನ್ಸ್ ಮಾಡಿದ್ದಾರೆ. ಏನೋ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮುಂದಿನ 3 ದಿನ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಮೇ 19ನೇ ತಾರೀಕು ಧಾರವಾಡ, ಗದಗ, ಕೊಪ್ಪಳ, ವಿಜಯನಗರ, ಹಾವೇರಿ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗುತ್ತೆ. ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕಲಬುರಗಿ, ಬೀದರ್ ಹೊರತುಪಡಿಸಿ ಉಳಿದ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಏನು ಮೇ 20 ಮತ್ತು 21ನೇ ತಾರೀಕು ಕೂಡ ಕಲಬುರಗಿ, ಬೀದರ್, ವಿಜಯಪುರ, ಯಾದಗಿರಿ ಜಿಲ್ಲೆಗಳನ್ನು ಹೊರತುಪಡಿಸಿ ರಾಜ್ಯದ ಬಹುತೇಕ ಕಡೆ ಸಾಧಾರಣ ಮಳೆಯಾಗಲಿದ್ದು ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಇನ್ನು ಸೋಮವಾರ ಬೆಂಗಳೂರು ಸೇರಿದ ಹಾಗೆ ರಾಜ್ಯದ ಹಲವು ಕಡೆ ಭಾರೀ ಮಳೆಯಾಗಿದೆ. ಬೆಂಗಳೂರಲ್ಲಿ ಮಳೆಗೆ ಹಲವು ಕಡೆ ವಾಹನ ಸವಾರರು ಪರದಾಡಿದ್ದಾರೆ. ಇನ್ನು ಕೊಡಗು ಜಿಲ್ಲೆ ನಂಜರಾಯನ ಪಟ್ಟಣದಲ್ಲಿರೋ ದುಬಾರೆ ಆನೆ ಶಿಬಿರದಲ್ಲಿ ಆಘಾತಕಾರಿ ಘಟನೆಯಾಗಿದೆ. ಸಾಕಾನೆಗಳ ಕಾದಾಟದ ವೇಳೆ ಅವುಗಳ ಮಧ್ಯೆ ಸಿಲುಕಿ ಮಹಿಳೆಯೊಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ. ಚೆನ್ನೈ ಮೂಲದ 33 ವರ್ಷದ ಜಿನ್ ಶೂ ಅಂತ ಗುರುತಿಸಲಾಗಿದೆ. ಗಾಯಗೊಂಡಿದ್ದ ಮಹಿಳೆಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಯಿತು. ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಏನೋ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇಸ್ನಲ್ಲಿ ಸಿಬಿಐ ತನಿಖೆ ಚುರುಕಾಗಿದೆ. ಮಹಾರಾಷ್ಟ್ರದ ಲಾತೂರ್ನಲ್ಲಿ ಕೋಚಿಂಗ್ ಸೆಂಟರ್ ಸಂಸ್ಥಾಪಕನನ್ನ ಅರೆಸ್ಟ್ ಮಾಡಿದೆ. ಮತ್ತೊಂದು ಕಡೆ ತಮ್ಮ ಮಗಳಿಗಾಗಿ 5 ಲಕ್ಷ ರೂಪಾಯಿ ಕೊಟ್ಟು ಲೀಕ್ ಆಗಿದ್ದ ನೀಟ್ ಪೇಪರ್ ಖರೀದಿ ಮಾಡಿದ್ದ ಭೈರಾವ್ ಕದಂ ಅನ್ನೋ ಆರೋಪಿ ಮನೆ ಮೇಲೂ ಕೂಡ ಸಿಬಿಐ ದಾಳಿ ಮಾಡಿದೆ. ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ಇಂಧನ ಕೊರತೆ ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗ್ತಿರೋ ಬೆನ್ನಲ್ಲೇ ಐಪಿಎಲ್ನ ಬಾಕಿ ಮ್ಯಾಚ್ಗಳನ್ನ ಪ್ರೇಕ್ಷಕರಿಲ್ಲದೆ ಕ್ಲೋಸ್ ಡೋರ್ ಸ್ಟೇಡಿಯಂಗಳಲ್ಲಿ ನಡೆಸಬೇಕು, ಖಾಲಿ ಸ್ಟೇಡಿಯಂ ಅಲ್ಲಿ ಅನ್ನೋ ಡಿಮಾಂಡ್ ಕೆಲವರಿಂದ ಕೇಳಿಬಂದಿದೆ. ಚೇಂಬರ್ ಆಫ್ ಟ್ರೇಡ್ ಅಂಡ್ ಇಂಡಸ್ಟ್ರಿ ಚೇರ್ಮನ್ ಬ್ರಿಜೇಶ್ ಗೋಯಲ್ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವ್ಯ ಅವರಿಗೆ ಲೆಟರ್ ಬರೆದಿದ್ದಾರೆ. ಇಂಧನ ಸಂಪನ್ಮೂಲ ಉಳಿಸಬೇಕು, ನೀವು ಬಿಸಿಸಿಐ ಒಟ್ಟಿಗೆ ಮಾತಾಡ್ರಿ ಅಥವಾ ರೀಸ್ಕೆಡ್ಯೂಲ್ ಮಾಡಿ ಅಂತಾನೂ ಕೇಳ್ಕೊಂಡಿದ್ದಾರೆ. ಐಪಿಎಲ್ ಟೀಮ್ಗಳು ಬಳಸೋ ಪ್ರೈವೇಟ್ ಫ್ಲೈಟ್ಗಳು ಗಂಟೆಗೆ 2400ರಿಂದ 3000 ಲೀಟರ್ ಇಂಧನವನ್ನು ಕುಡಿತವೆ. ಒಂದು ಟೀಮ್ ಇಡೀ ಸೀಸನ್ ಮುಗಿಸುವಷ್ಟರಲ್ಲಿ 50,000ದಿಂದ 70,000 ಲೀಟರ್ ಏವಿಯೇಷನ್ ಫ್ಯೂಯಲ್ ಅನ್ನ ಖಾಲಿ ಮಾಡುತ್ತೆ ಅಂತ ಇವರು ಹೇಳಿದ್ದಾರೆ. ಅಲ್ಲದೆ ಪ್ರತಿ ಮ್ಯಾಚ್ ನೋಡೋಕ್ಕೂ ಬರೋ 50,000 ಪ್ರೇಕ್ಷಕರ ಓಡಾಟ ಅಂತ ಅವರೇಜ್ ಹಿಡ್ಕೊಂಡ್ರು ಕೂಡ ಭಾರಿ ಪ್ರಮಾಣದ ಪೆಟ್ರೋಲ್ ಡೀಸೆಲ್ ಇದಕ್ಕೆ ಖಾಲಿ ಆಗುತ್ತೆ. ಆಟ ಅಲ್ವಾ, ಮನೇಲಿ ನೋಡ್ಲಿ ಅನ್ನೋದು ಇವ್ರ ಲೆಕ್ಕಾಚಾರ, ಇಂಡಸ್ಟ್ರಿ ಬಾಡಿದು. ಇನ್ನು ಪಶ್ಚಿಮ ಬಂಗಾಳದ ಬಳಿಕ ಉತ್ತರ ಪ್ರದೇಶದಲ್ಲೂ ಕೂಡ ಸಿಎಂ ಯೋಗಿ ಆದಿತ್ಯನಾಥ್ ರಸ್ತೆಗಳಲ್ಲಿ ನಮಾಜ್ ಪ್ರಾರ್ಥನೆ ಮಾಡೋ ಹಾಗಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಸ್ತೆ ಇರೋದು ಓಡಾಡೋಕೆ, ವಾಹನಗಳಿಗೆ, ಜನರಿಗೆ. ಅದು ನಮಾಜ್ ಮಾಡೋ ಜಾಗ ಅಲ್ಲ, ಸಾರ್ವಜನಿಕರಿಗೆ ತೊಂದರೆ ಕೊಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಮಸೀದಿಗಳಲ್ಲಿ ನಮಾಜ್ ಮಾಡೋಕೆ ಜಾಗ ಸಾಕಾಗಿಲ್ಲ ಅಂತ ಹೇಳಿದ್ರೆ ಬ್ಯಾಚ್ ವೈಸ್ ಬ್ಯಾಚ್ ಮಾಡಿಕೊಂಡು ಅದಕ್ಕೆ ಪ್ಲಾನ್ ಮಾಡ್ಕೋಬೇಕು ಅಂತಲೂ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ಉತ್ತರಾಖಂಡ ಡೆಹ್ರಾಡೂನ್ನಲ್ಲಿ ನಶಾ ವಸ್ತು ವಿರುದ್ಧ ಎನ್ಸಿಬಿ ಭಾರಿ ಕಾರ್ಯಾಚರಣೆ ಮಾಡಿದೆ. ಆಪರೇಷನ್ ರೇಸ್ ಪಿಲ್ ಅಡಿಯಲ್ಲಿ 277 ಕೆಜಿ ಅಧಿಕ ಹೊಸ ರೀತಿ ನಶಾ ವಸ್ತುವನ್ನು ಸೀಸ್ ಮಾಡಿದ್ದಾರೆ. ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಓರ್ವ ನಶಾ ಫ್ಯಾಕ್ಟರಿಯ ಮಾಲೀಕನಾದ್ರೆ ಮತ್ತೊಬ್ಬ ಸಿರಿಯಾ ಪರಿಚಯ. ಈ ನಶಾ ವಸ್ತುವಿಗೆ ಜಿಹಾದಿ ನಶಾ ವಸ್ತು ಅನ್ನೋ ಹೆಸರಿದೆ. ತುಂಬಾನೇ ಡೇಂಜರಸ್. ಸಿರಿಯಾ ಯುದ್ಧ ಟೈಮ್ನಲ್ಲಿ ಉಗ್ರರು ಸುಸ್ತಾಗಬಾರದು, ಭಯ ಇರಬಾರದು ಅಂತ ಯೂಸ್ ಮಾಡ್ತಾ ಇದ್ರು. ಇತ್ತೀಚೆಗೆ ಇದೇ ಆಪರೇಷನ್ ರೇಸ್ ಪಿಲ್ ಅಡಿಯಲ್ಲೇ ಮೊದಲ ಬಾರಿಗೆ ನಶಾ ವಸ್ತುವನ್ನ ಭಾರತದಲ್ಲಿ ಸೀಸ್ ಮಾಡಲಾಗಿತ್ತು. ಇದ್ರ ಬಗ್ಗೆ ಫುಲ್ ಈಗ ವ್ಯಾಪಕವಾಗಿ ಎನ್ಸಿಬಿ ಕಾರ್ಯಾಚರಣೆ ಮಾಡ್ತಿದೆ. ಏನೋ ದೇಶದಲ್ಲಿ ಈಗ ಒಂದು ವಿಚಿತ್ರ ಪಾರ್ಟಿ ಸೌಂಡ್ ಮಾಡ್ತಿದೆ. ಅದೇ ಕಾಕ್ರೋಚ್ ಜನತಾ ಪಾರ್ಟಿ, ಸಿಜೆಪಿ. ಸೋಷಿಯಲ್ ಮೀಡಿಯಾದಲ್ಲಿ ಇದು ಚರ್ಚೆ ಆಗ್ತಿದೆ. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ನ ಸಿಜೆಐ ನಿರುದ್ಯೋಗಿ ಯುವಕರನ್ನ ಜಿರಳೆ ಅಂದಿದ್ದಾರೆ ಅಂತೆಲ್ಲ ವಿವಾದ ಆಗಿತ್ತು. ಅದಕ್ಕೆ ಅವ್ರು ಕ್ಲಾರಿಫಿಕೇಶನ್ ಕೂಡ ಕೊಟ್ಟರು, ಎಲ್ಲರಿಗೂ ಹಂಗೆ ಹೇಳಿಲ್ಲ ನಾನು ಅಂತ. ಅದರ ಬೆನ್ನಲ್ಲೇ ಈ ಕಾಕ್ರೋಚ್ ಪಾರ್ಟಿ ಜನ್ಮವನ್ನು ತಾಳಿದೆ. ಸೆಕ್ಯುಲರ್ ಸೋಷಿಯಲಿಸ್ಟ್ ಡೆಮೊಕ್ರೆಟಿಕ್ ಲೇಜಿ ಅನ್ನೋದು ಈ ಪಾರ್ಟಿಯ ಮೋಟೋ. ಲೇಜಿ ಅಂತೆ. ಫನ್ನಿ ಅನ್ಸಿದ್ರು ಕೂಡ 2 ದಿನಕ್ಕೆ ಈ ಪಾರ್ಟಿ 40,000ಕ್ಕೂ ಅಧಿಕ ಮೆಂಬರ್ಸ್ ಅನ್ನ ಪಡ್ಕೊಂಡಿದೆ ಅಂತೆ. ಏನು ಷೇರುಪೇಟೆ ಹಾಗೂ ಬಿಸ್ನೆಸ್ ಅಪ್ಡೇಟ್ಸ್ ನೋಡೋದಾದ್ರೆ ವಾರದ ಮೊದಲ ಸೆಷನ್ ನಲ್ಲಿ ಭಾರತದ ಷೇರುಪೇಟೆ ಫ್ಲಾಟ್ ಆಗಿದೆ. ಸೆನ್ಸೆಕ್ಸ್ 77 ಪಾಯಿಂಟ್ಸ್ ಅಥವಾ 0.1% ಏರಿಕೆಯಾಗಿ 75,315ಕ್ಕೆ ರೀಚ್ ಆಗಿದೆ. ನಿಫ್ಟಿ ಜಸ್ಟ್ 6 ಪಾಯಿಂಟ್ಸ್ ಅಥವಾ 0.02% ಎದ್ದು 23,649ಕ್ಕೆ ತಲುಪಿದೆ. ಬಿಎಸ್ಸಿ ಮಿಡ್ ಕ್ಯಾಪ್ ಇಂಡೆಕ್ಸ್ 0.43% ಡೌನ್ ಆದರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 1.71% ಕ್ರ್ಯಾಶ್ ಆಗಿದೆ. ಹೂಡಿಕೆದಾರರು ಸಿಂಗಲ್ ಸೆಷನ್ನಲ್ಲಿ 3 ಲಕ್ಷ ಕೋಟಿ ರೂಪಾಯಿ ಕಳ್ಕೊಂಡಿದ್ದಾರೆ. ಬಿಎಸ್ಸಿ ಲಿಸ್ಟೆಡ್ ಕಂಪನಿಗಳ ಒಟ್ಟು ಮೌಲ್ಯ 461 ಲಕ್ಷ ಕೋಟಿ ರೂಪಾಯಿನಿಂದ 458 ಲಕ್ಷ ಕೋಟಿ ರೂಪಾಯಿಗೆ ಇಳಿದಿದೆ. ಅಧ್ಯಕ್ಷ ಟ್ರಂಪ್ ಕಾಲ ಮಿಂಚ್ತಾ ಇದೆ ಅಂತ ಹೇಳಿ ಇರಾನ್ಗೆ ಧಮಕಿ ಹಾಕಿದ್ರು. ಅಮೆರಿಕ ಮತ್ತು ಇಸ್ರೇಲ್ ಸೇರಿ ದಾಳಿ ಮಾಡೋಕೆ ತಯಾರಿ ಮಾಡ್ತೀವಿ ಅನ್ನೋ ಸುದ್ದಿ ಕೂಡ ಬಂತು. ಯುಎಇ ಮತ್ತು ಸೌದಿ ಅರೇಬಿಯಾ ಮೇಲೂ ಕೂಡ ಡ್ರೋನ್ ದಾಳಿಯಾಗಿದೆ. ಇದರಿಂದ ತೈಲ ಬೆಲೆ ಭಾರಿ ಏರಿಕೆ ಆಯಿತು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕೂಡ ಕುಸಿತಾ ಇದೆ. ಇವೆಲ್ಲ ಫ್ಯಾಕ್ಟರ್ಸ್ ಮಾರ್ಕೆಟ್ ಮೇಲೆ ಪ್ರಭಾವ ಬೀರಿ ಫ್ಲಾಟ್ ಆಗಿದೆ. ಇನ್ನು ಟೆಕ್ ಮಹೀಂದ್ರಾ, ಇನ್ಫೋಸಿಸ್, ಭಾರತಿ ಏರ್ಟೆಲ್, ಬಜಾಜ್ ಫಿನಾನ್ಸ್ ಗೇನ್ ಮಾಡ್ಕೊಂಡಿವೆ. ಟಾಟಾ ಸ್ಟೀಲ್, ಪವರ್ ಗ್ರಿಡ್ ಕಾರ್ಪೊರೇಷನ್, ಎಸ್ಬಿಐ, ಎನ್ಟಿಪಿಸಿ ಲಾಸ್ ಮಾಡ್ಕೊಂಡಿವೆ. ಒಟ್ಟಾರೆ ಬಿಎಸ್ಸಿನಲ್ಲಿ 3,117 ಸ್ಟಾಕ್ಸ್ ರೆಡ್ನಲ್ಲಿದ್ದರೆ 1,199 ಸ್ಟಾಕ್ಸ್ ಗ್ರೀನ್ನಲ್ಲಿವೆ. ಅದೇ ಎನ್ಎಸ್ಸಿನಲ್ಲಿ 2,381 ಸ್ಟಾಕ್ಸ್ ರೆಡ್ನಲ್ಲಿದ್ದರೆ 939 ಸ್ಟಾಕ್ಸ್ ಗ್ರೀನ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 38 ಪೈಸೆ ಡೌನ್ ಆಗಿ 96 ರೂಪಾಯಿ 35 ಪೈಸೆ ಆಗಿದೆ. ಆಲ್ ಟೈಮ್ ಲೋ. ಎವ್ರಿಡೇ ಆಲ್ ಟೈಮ್ ಲೋನೇ ಈಗ ಲಾಸ್ಟ್ 1-2-3 ತಿಂಗಳಿಂದ ಅಲ್ವಾ.
ಅದೇ ತರ ಆಗಿದೆ. ಮತ್ತೆ ಮಾರುಕಟ್ಟೆ ಮೌಲ್ಯದ ಆಧಾರದ ಮೇಲೆ HDFC ಬ್ಯಾಂಕ್ ಅನ್ನ ಭಾರತಿ ಏರ್ಟೆಲ್ ಹಿಂದಿಕ್ಕಿ ದೇಶದ 2ನೇ ಅತಿ ವ್ಯಾಲ್ಯೂಯಬಲ್ ಕಂಪನಿಯಾಗಿದೆ. ಏರ್ಟೆಲ್ನ ಒಟ್ಟು ಮೌಲ್ಯ 11.8 ಲಕ್ಷ ಕೋಟಿ ರೂಪಾಯಿಗೆ ಜಿಗಿದಿದೆ. ಆಫ್ರಿಕಾ ಮಾರ್ಕೆಟ್ನಲ್ಲಿ ಆದಾಯ ಹೆಚ್ಚಾಗಿರೋದು ಡೇಟಾ ಸೆಂಟರ್, ನಾನ್ ಸೆಲ್ಯುಲರ್ ಬಿಸ್ನೆಸ್ನಿಂದ ಏರ್ಟೆಲ್ಗೆ ಈ ಮಟ್ಟದ ಸಕ್ಸಸ್ ಸಿಕ್ಕಿದೆ. HDFC ಕೂಡ ಇತ್ತೀಚೆಗೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದೆಯಲ್ಲ, ಅದು ಕೂಡ ಸ್ವಲ್ಪ ಅವ್ರನ್ನ ಕೆಳಗಿಳಿಯ ಕಾರಣ ಆಗಿದೆ. ಅವ್ರ ಮೇಲೆ ಬಂದಿದ್ದಾರೆ ಏರ್ಟೆಲ್ನವರು. ಇನ್ನು ವೋಡಾಫೋನ್ ಐಡಿಯಾ ಈ ಸಲ ಲಾಭ ಕಂಡಿದೆ. ಯಾಕಂತ ಹೇಳ್ತೀವಿ, 51,970 ಕೋಟಿ ರೂಪಾಯಿ ನೆಟ್ ಪ್ರಾಫಿಟ್. ಇದಕ್ಕೆ ಮುಖ್ಯ ಕಾರಣ ಬಿಸ್ನೆಸ್ ಇಂದ ಬಂದಿರೋ ಲಾಭ ಅಲ್ಲ, ಕೇಂದ್ರ ಸರ್ಕಾರ AGR ಬಾಕಿಯಲ್ಲಿ ಕೊಟ್ಟ ರಿಲೀಫ್. ಆದ್ರೆ ಕಂಪನಿಯಲ್ಲಿ ಬಿಸ್ನೆಸ್ ಇಂದ ಬಂದ ಲಾಭ ಇಲ್ಲ, ಅಕೌಂಟಿಂಗ್ ಅಡ್ಜಸ್ಟ್ಮೆಂಟ್ ಇದು ಅಷ್ಟೇ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 471 ರೂಪಾಯಿ ಕಮ್ಮಿಯಾಗಿ 1,57,739 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 431 ರೂಪಾಯಿ ಕಮ್ಮಿಯಾಗಿ 1,44,489 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 460 ರೂಪಾಯಿ ಕಮ್ಮಿಯಾಗಿ 2,68,040 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋದು ಮಾತ್ರ ಅಲ್ಲ, ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ಸ್ನೇಹಿತರೆ ನಮ್ಮ ತಂಡಕ್ಕೆ ನೀವು ಕೊಡೋ ಅತಿ ದೊಡ್ಡ ಸಪೋರ್ಟ್. ಆಸಕ್ತರು ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.